ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಎಲ್ಲ ದೊಡ್ಡ ಗಾಡಿ ಒಳಗಂತೂ ಈ ನಮ್ಮ ಎಕ್ಸ್ಪಲ್ಸ್ನಾಗ ಕೊಟ್ಟಿಲ್ಲ. ಬಟ್ ಇದ್ರಾಗ ಕೊಟ್ಟಾನ 125 ಸೆಗ್ಮೆಂಟ್ ಒಳಗೆ ಒಂದು ಇದ್ರೊಳಗೆ ನೀವು 500 ರಿಂದ 600 ಕಿಲೋಮೀಟರ್ ರೈಡ್ ಹೋಗ್ಬೋದು. ಐತ್ರೇಸ್ ಆನ್ ಮಾಡಿದ್ರಿ ಅಂದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಏನಪ್ಪ ಇದು 125cc ಗಾಡಿ 60-50 ಮೈಲೇಜ್ ಕೊಡುತ್ತಂತ ಅಂತೀರಿ ಕೊಡುತ್ತೀರಿ ಕರೆನಾ? ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಕ್ಸ್ಪಲ್ಸ್ ಹೊಡೆದು ಬೇಜಾರಾಗತೈತಿ. ಹೊಸ ಬೈಕ್ ತೊಗೊಳಕ್ಕೆ ಹೋಗೋಣ. ಇಲ್ಲೇ ಹೀರೋ ಶೋರೂಮ್ ಐತಿ ನಮ್ಮ ಸೌದತ್ತಿ ಒಳಗೆ. ಯಾವ ಬೈಕ್ ಅಂತ ಹೇಳ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಆಲ್ರೆಡಿ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಏನಕ್ಕಪ್ಪ ಅಂತೇಳಿ. ಸೊ ಅವ್ರಿಗೆ ಹೇಳಿದ್ದೆ ಗಾಡಿನೂ ರೆಡಿ ಇಟ್ಟಾರ ಅನಿಸುತ್ತೆ. ಆಯ್ತು ನೋಡ್ರಿ, ಇದೇ ಶೋರೂಮು. ಸೊ ಇದೇ ಶೋರೂಮ್ ಒಳಗೆ ಹೇಳಿದ್ದೆ, ಅವಾಗ ಹೋಗಿ ಸೋಳೋಣ, ನೋಡೋಣ ಗಾಡಿ ಹೆಂಗೈತೆ ಅಂತ ಹೇಳಿ. ಇದೇ ಗಾಡಿ ಗೈಸ್ 125 ಸೆಗ್ಮೆಂಟ್ ಒಳಗಿರೋ ಬಡವರ ಬಂದು ಇದೇ ಗಾಡಿ ಇವತ್ತು ತೊಗೊಳಕ್ಕೆ ಬಂದಿಲ್ಲ, ರಿವ್ಯೂ ಮಾಡಕ್ಕೆ ಬಂದೀನಿ. ಸೊ ಇವಾಗ ಇದ್ರದ್ದು ರಿವ್ಯೂ ತೋರಿಸ್ತೀನಿ, ಇದ್ರ ಫ್ಯೂಚರ್ಸ್ ಏನೇನೈತೆ ಏನೇನಿಲ್ಲ ಎಲ್ಲ ಹೇಳ್ತೀನಂತ. ವಿಡಿಯೋ ಫುಲ್ ಎಂಡ್ವರೆಗೂ ನೋಡ್ರಿ. ಇವಾಗ ಹೋಗೋಣಂತ ರೈಡ್. ನಿಮ್ಗೆ ಇದ್ರಾಗ ಇಗ್ನಿಷನ್ ಸಹಿತ ಸಿಗುತ್ತಾ. ಈ ಗಾಡಿ ಬಂದುಬಿಟ್ಟು ಬಡವರು ಬಂದು ಅಂತಲೇ ಹೇಳ್ಬೋದು. 125 ಸೆಗ್ಮೆಂಟ್ ಒಳಗೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಫ್ಯೂಚರ್ ಇರೋ ಗಾಡಿ ಸಿಗುತ್ತಂದ್ರೆ ನಂಬೋಕ್ಕಾಗಲ್ಲ. ಎಷ್ಟೆಲ್ಲ ಫ್ಯೂಚರ್ ಅದ ಇದ್ರೊಳಗಡೆ ಅಂದ್ರೆ ಕ್ರೂಸ್ ಕಂಟ್ರೋಲ್ ಐತಿ, ಪಾರ್ಕಿಂಗ್ ಲೈಟ್ ಐತಿ, ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಎಕ್ಸ್ಪಲ್ಸ್ ಒಳಗಿಲ್ಲ, ಅದಕ್ಕೆ ಡಬಲ್ ಇದ್ರೊಳಗೆ ಫ್ಯೂಚರ್ಸ್ ಕೊಟ್ಟಾನ. ಆ ಫ್ಯೂಚರ್ಸ್ ಎಲ್ಲ ನಿಮಗೆ ಇವತ್ತು ಹೇಳ್ತೀನಂತ. ಈ ಹೀರೋ ಗ್ಲಾಮರ್ ಬೈಕು ಸಿಟಿ ಒಳಗಾಗಲಿ, ಲಾಂಗ್ ರೈಡ್ ಆಗಲಿ ಅಥವಾ ಡೈಲಿ ಯೂಸ್ಗಾಗಲಿ ಪರ್ಫೆಕ್ಟ್ ಐತೆ ಬೈಕು. ಇದ್ರೊಳಗೆ ಮೇನ್ ಬಂದುಬಿಟ್ಟು 5 ಗೇರ್ ಬರ್ತಾವೆ. ಮತ್ತು ಫ್ಯೂಲ್ ಆ್ಯಾವ್ರೇಜ್ ಬಂದುಬಿಟ್ಟು ಒಂದು 55 to 65 ಮೈಲೇಜ್ ಕೊಡುತ್ತೆ. ಮಿನಿಮಮ್ ಟ್ಯಾಂಕ್ ಒಂದು 10 ಲೀಟ್ರ್ ಐತೆ ಅಂದರೂ ಇದ್ರದ್ದು ಕೆಪಾಸಿಟಿ. ಒಂದು ಇದ್ರೊಳಗೆ ನೀವು 500 ರಿಂದ 600 ಕಿಲೋಮೀಟರ್ ರೈಡ್ ಹೋಗ್ಬೋದು. ಇವಾಗ ಕ್ರೂಸ್ ಕಂಟ್ರೋಲನ್ನು ಚೆಕ್ ಮಾಡೋಣ. ಮೇನ್ ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮಗೆ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಎಲ್ಲ ದೊಡ್ಡ ಗಾಡಿ ಒಳಗಂತೂ ಈ ನಮ್ಮ ಎಕ್ಸ್ಪಲ್ಸ್ನಾಗ ಕೊಟ್ಟಿಲ್ಲ. ಬಟ್ ಇದ್ರಾಗ ಕೊಟ್ಟಾನ 125 ಸೆಗ್ಮೆಂಟ್ ಒಳಗೆ. ಕ್ರೂಸ್ ಕಂಟ್ರೋಲ್ ಇವಾಗ ಟೆಸ್ಟ್ ಮಾಡೋಣ. ಹೋಗ್ತಾ ಇದೀವಲ್ಲ ಈಗ ನೋಡ್ರಿ, ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೋತೀನಿ. ತಗೋತಿಲ್ಲಣ್ಣ. ಸೊ ಗೈಸ್ ಇದ್ರೊಳಗೆ ಬಂದುಬಿಟ್ಟು TFT ಡಿಸ್ಪ್ಲೇ ಸಹಿತ ಐತಿ. 4 LED ಇಂಡಿಕೇಟರ್ ಕೊಡ್ತಾರೆ. ಹೆಡ್ಲೈಟ್ ಮಾತ್ರ ಹ್ಯಾಲೋಜೆಂಟ್ ಹೆಡ್ಲೈಟು ಐತಿ, ಸಖತ್ತಾಗೈತಿ. ವೈಟ್ ಲೈಟ್ ಬರುತ್ತೆ ನಿಮ್ಗೆ. ಗೈಸ್ ಇದ್ರೊಳಗೆ ನಿಮ್ಗೆ C ಪಿನ್ ಕೇಬಲ್ ಐತಿ. C2 ಲೈಟ್ನಿಂಗ್ ಬರುತ್ತೆ. ಇಲ್ಲ ಐಫೋನ್ ಯಾವುದಾದ್ರೂ ನೀವು C to C ಹಾಕೋಬೋದು. USB ಬರೋಲ್ಲ. USB ಕೊಟ್ಟರೆ ಚೆನ್ನಾಗಿರೋದು. ಫ್ರಂಟ್ ಒಂದು ಡಿಸ್ಕ್ ಬ್ರೇಕ್ ಬರುತ್ತೆ. ABS ಇಲ್ಲ, ನಾನ್ ABS ಸಿಂಗಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಹಿಂದ್ಗಡೆ ಏನು ಬರೋಲ್ಲ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಈ ಗಾಡಿ ನಿಮ್ಗೆ ಹೈವೇ ಒಳಗಾಯ್ತು, ಸಿಟಿ ಒಳಗಾಯ್ತು ಹೇಳಿ ಮಾಡಿಸ್ದಂಗೆ ಐತಿ. ಇದ್ರ CC ಬಂದುಬಿಟ್ಟು 125cc. ನಿಮಗೆ ಹೋಂಡಾ ಒಳಗಾಯ್ತು, ಹೋಂಡಾ ಶೈನ್ ಆಯಿತು, ಯಾವುದ್ರೊಳಗೂ ಈ ಸೆಗ್ಮೆಂಟ್ ಒಳಗೆ ಕ್ರೂಸ್ ಕಂಟ್ರೋಲ್ ಬಂದಿಲ್ಲ. ಕ್ರೂಸ್ ಕಂಟ್ರೋಲಿಗೆ ಮೇನ್ ಆಗಿ ಮೀಟ್ರ್ ಆನ್ ಇರಬೇಕು. ಮೀಟ್ರ್ ಆಫ್ ಇದಕ್ಕೆ ಅದು ವರ್ಕ್ ಆಗಲ್ಲ. ಇದನ್ನು ತೋರಿಸ್ಬೇಕಂತ ನಾನು ನಿಮಗೆ ಮೇನ್ ಇದನ್ನು ತೋರಿಸ್ಬೇಕಂತ ನಾನು ಬಂದಿದ್ದೆ. ಬಟ್ ಇದು ವರ್ಕ್ ಆಗತ್ತಿಲ್ಲ. ನೀವು ಯಾರಾದರೂ ತೊಗೊಂಡ್ರಿ ಅಂದ್ರೆ ನಿಮಗೆ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಬೆಸ್ಟ್ ಅನ್ಸುತ್ತೆ ನಿಮಗಿದು. ಈಗ ಏನಪ್ಪ ಅಂದ್ರೆ ನೀವು ಈ ಗಾಡಿನ ಎಕ್ಸಲೇಟರ್ ಕೊಟ್ಟು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಟ್ಬಿಟ್ರೆ ಅಂದ್ರೆ ತನ್ನ ಪಡೀತಾ ಹೋಗ್ತಾ ಇರ್ತದೆ ಆರಾಮಾಗಿ. ನಿಮ್ಗೇನು ಟೆನ್ಷನ್ ಇರೋಲ್ಲ. ನೀವು ಬೇಕಂದ್ರೆ ನೀವು ಕ್ರೂಸ್ ಕಂಟ್ರೋಲ್ ಲಾಕ್ ಮಾಡ್ಕೋಬೋದು, ಬೇಡ ಅಂದ್ರೆ ನೀವು ಓಪನ್ ಮಾಡ್ಕೊಂಡು ನೀವು ಎಕ್ಸಲೇಟರ್ ಕೊಟ್ಕೊಂಡು ಹೋಗ್ಬೋದು. ಇದ್ರೊಳಗೆ 11.4 HP ಹಾರ್ಸ್ ಪವರ್ ಬರುತ್ತೆ ಮತ್ತು 10.5 ನ್ಯೂಟನ್ ಮೀಟರ್ ಟಾರ್ಕ್ ಐತಿ. ಇದು ಬಂದುಬಿಟ್ಟು i3s ಮಾಡಲ್. i3s ಐತಿ. ಇದಕ್ಕೆ ನೀವು ಎಲ್ಲರೂ ಟ್ರಾಫಿಕ್ ಒಳಗೆ ನಿಂತಾಗಾತು, ಇಲ್ಲ ಗಾಡಿ ಹಂಗೆ ಏಕ ಸ್ಟಾರ್ಟ್ ಇಟ್ಟಿರ್ತೀರಿ, ಆ ಟೈಮ್ ಒಳಗೆ ನೀವು ಕ್ಲಚ್ನ i3s ಆನ್ ಮಾಡಿದ್ರಿ ಅಂದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. 5 ರಿಂದ 10 ಸೆಕೆಂಡ್ ಬಿಟ್ಟು ಆಟೋಮೆಟಿಕ್ ಆಫ್ ಆಗುತ್ತೆ. ಹೊಳ್ಳಿ ನೀವು ಸ್ಟಾರ್ಟ್ ಹೊಡಿಬೇಕಂತಿಲ್ಲ, ಕಿಕ್ ಹೊಡಿಬೇಕಂತಿಲ್ಲ, ಸ್ವಲ್ಪ ಕ್ಲಚ್ ಹಿಡಿದು ಬಿಟ್ರೆ ಅಂದ್ರೆ i3s ನಿಮ್ಗೆ ಆನ್ ಆಗುತ್ತೆ. ಆ ಫ್ಯೂಚರ್ಸ್ ಐತಿ. ನಿಮ್ಗೆ ಹೊಳಿದ್ರಾಗ ಮೂಡ್ಸ್ ಬರ್ತಾವೆ. ನಿಮ್ಗೆ ಕ್ರೂಸ್ ಕಂಟ್ರೋಲ್ ಯಾವಾಗ ವರ್ಕ್ ಆಗುತ್ತಪ್ಪ ಅಂದ್ರೆ ಗಾಡಿ ರೋಡ್ ಮೂಡ್ ಒಳಗೆ ಇರ್ಬೇಕು. ರೋಡ್ ಮೂಡ್ ಬಿಟ್ಟು ಬೇರೆ ಮೂಡ್ ಒಳಗೆ ಇತ್ತಂದ್ರೆ ವರ್ಕ್ ಆಗಲ್ಲ. ಇಲ್ಲಿ ಪವರ್ ಬಂತು ನೋಡಿರಿ, ಪವರ್ ಮೂಡ್ ಇತ್ತಂದ್ರೆ ಗಾಡಿಗೆ ಪವರ್ ಸಿಗುತ್ತೆ. ನೀವು ಹೈವೇ ಒಳಗಾಯ್ತು, ಹೈವೇ ಒಳಗೆ ಹೋಗ್ಬೇಕಂದ್ರೆ ಇದು ಯೂಸ್ ಮಾಡ್ಕೊರಿ, ಜಾಸ್ತಿ ಪವರ್ ಸಿಗುತ್ತೆ ಗಾಡಿಗೆ. ಇಲ್ಲ ಎಕಾನಮಿ ಅಂದ್ರೆ ಸಿಟಿ ಒಳಗಡೆ ಇರ್ತಿರಲ್ಲ ಅವಾಗ ಸಿಟಿ ಒಳಗೆ ಈ ಥರ ಮೂಡ್ ಕೊಟ್ಟಾನ. ರೋಡ್ ಒಳಗೆ ಅಂದ್ರೆ ಕ್ಯಾಜುವಲಿ ಡೈಲಿ ಒಂದು ಎಲ್ಲರ ಹಿಂಗೆ ದೂರ ಹೋಗ್ತಿರ್ತಿರಲ್ಲ ಆ ಟೈಮ್ನಾಗ ಈ ಥರ ಫ್ಯೂಚರ್ಸ್ ಅದಾವು. ಕಿಲೋಮೀಟ್ರ್ ತೋರಿಸುತ್ತಾ, ಫ್ಯೂಲ್ ತೋರಿಸುತ್ತಾ, TFT ಡಿಸ್ಪ್ಲೇನೇ ಇದೆ. ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಿ, ರೇಂಜ್ ತೋರಿಸುತ್ತೆ, ಡೇಟ್ ಟೈಮಿಂಗ್ ಎಲ್ಲ ಬ್ಲೂಟೂತ್ ಸಹಿತ ಐತಿ. ನಿಮಗೆ ಸಣ್ಣ ಗಾಡಿ ಒಳಗೆ ಎದರ ಕೊಟ್ಟಾನ್ರಿ ನೋಡ್ರಿ, ಪಾರ್ಕಿಂಗ್ ಲೈಟ್ ಎದರ ಕೊಟ್ಟಾನ ನೋಡ್ರಿ. ಸಣ್ಣ ಗಾಡಿ ಒಳಗೆ ಕೊಟ್ಟಾನ. 125cc ಸೆಗ್ಮೆಂಟ್ ಒಳಗೆ ನೀವು ಈಗ ಸ್ಪೆಂಡರ್ ಆಯಿತು, ಇಲ್ಲ ಹೀರೋ HF ಡಿಲಕ್ಸ್ ಆಯಿತು, ಅದನ್ನ ತೊಗೋಬೋದು, ಹೋಂಡಾ ಶೈನ್ ತೊಗೋಬೋದು. ಬಟ್ ಅದಕ್ಕಿಂತ ಬೆಟರ್ ಅಂತೀನಿ ನಾನು. ಲುಕ್ಕು ಚೆನ್ನಾಗೈತಿ, ಪರ್ಫಾರ್ಮೆನ್ಸ್ ಹಂಗೈತಿ. ಈಗ ನೋಡೋಣ ಬೇರೆ ಯಾರಾದರೂ ಪರ್ಚೇಸ್ ಮಾಡಿದ್ರಂದ್ರೆ ಅವ್ರ ಮೀಟ್ರ್ ಆನ್ ಇತ್ತಂದ್ರೆ ಅವ್ರ ಗಾಡಿ ತೊಗೊಂಬಂದು ನಿಮ್ಗೆ ಕ್ರೂಸ್ ಕಂಟ್ರೋಲ್ದೊಂದು ವಿಡಿಯೋ ಹಾಕೇ ಹಾಕ್ತೀನಂತ. ಹಳೆ ಮಾಡಲ್ ಗ್ಲಾಮರಿಗೂ ಹೊಸ ಮಾಡಲ್ ಗ್ಲಾಮರಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಐತಿ. ಈ ಗಾಡಿ ಮಾತ್ರ ನೀವು ಹಾಫ್ ರೋಡ್ ಹೋದ್ರು ನಿಮ್ಗೆ ಸಸ್ಪೆನ್ಷನ್ ಸ್ಮೂತಾಗಿ ಸಿಗುತ್ತೆ. i3s ಅಂತ ಕೊಟ್ಟಾನ ನೋಡ್ರಿ, ಐತೆ ನೋಡ್ರಿ i3s ಅವಾಗಲೇ ಹೇಳಿದಂಗೆ. ಮತ್ತು ಸಸ್ಪೆನ್ಷನ್ ಇರೋದಷ್ಟು ಸ್ಮೂತ್ ಐತಿ. ನೀವು ಹೈವೇ ಒಳಗೆ ಓಡಿಸ್ರಿ, ಸಿಟಿ ಒಳಗೆ ಓಡಿಸ್ರಿ
ಸಖತ್ತಾಗೈತಿ. ಇದ್ರಾಗ ಇನ್ನೊಂದು ಏನಪ್ಪ ಅಂದ್ರೆ ಮೈನಸ್ ಪಾಯಿಂಟ್ ಸ್ವಲ್ಪ ರೇಡಿಯೇಟರ್ ಕೊಟ್ಟು ಬಿಡಬೇಕಿತ್ತು. ಕೂಲೆಂಟ್ ಕೊಟ್ಟು ರೇಡಿಯೇಟರ್ ಕೊಟ್ಟು ಬಿಟ್ಟಿದ್ರೆ ಗಾಡಿ ಬೊಂಬಾಟ್ ಗುರು. ಅದ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಿಮ್ಗೆ ಹೈವೇ ಒಳಗೆ ಜಾಸ್ತಿ ಸ್ಪೀಡ್ ಹೊಂಟ್ರಿ ಅಂದ್ರೆ ಸ್ವಲ್ಪ ಪವರ್ ಕಡಿಮೆ ಅನ್ಸುತ್ತೆ. ಬಟ್ 125 ಸೆಗ್ಮೆಂಟ್ನಾಗ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ನಾನು. ಆಲ್ಮೋಸ್ಟ್ ನಾನು ಟ್ರಯಲ್ ನೋಡಿದೆ, ಸಖತ್ತಾಗೈತಿ. ಒಂದು ಏನು ಮಾಡ್ಬೇಕಿತ್ತು ಸ್ವಲ್ಪ ಇನ್ನೊಂದು ಡ್ರಮ್ ಕೊಟ್ಟು ಸಿಂಗಲ್ ABS ಕೊಟ್ಬಿಟ್ಟಿದ್ದ ಗಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು. ಈಗ ಇದಕ್ಕೆ ಮತ್ತು ಎಕ್ಸ್ಟ್ರೀಮಿಗೆ ಕಂಪೇರ್ ಮಾಡಿದ್ರು ಸ್ವಲ್ಪ ಎಕ್ಸ್ಟ್ರೀಮ್ 125 ಸೆಗ್ಮೆಂಟ. ಬಟ್ ಅದರ ಕ್ರೂಸ್ ಕಂಟ್ರೋಲ್ ಏನಿಲ್ಲ, ಸ್ವಲ್ಪ ಅದು ಗಾಡಿ ನೋಡೋಕೆ ದೊಡ್ಡ ಅನ್ಸುತ್ತೆ. ಬಟ್ ಇದರ ಕ್ರೂಸ್ ಕಂಟ್ರೋಲ್ ಇರೋದಕ್ಕೆ ಮೇನ್ ಇದು ಸಹಿತ ಜಾಸ್ತಿ ಸೇಲ್ ಆಗೋ ಚಾನ್ಸಸ್ ಐತಿ. ಯಾರೆಲ್ಲ ನಿಮ್ಗೆ ಗಾಡಿ ಸಿಟಿಗಾಗಲಿ ಇಲ್ಲ ಡೈಲಿ ಯೂಸ್ಗಾಗಲಿ ಅಂತ ನೋಡ್ರಿ ಬೆಸ್ಟ್ ಗಾಡಿನ. ಮತ್ತು ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 86,000 ಐತಿ. ಒಂದು ಕಡೆ 86,000 ಐತಿ, ಒಂದು ಕಡೆ 82 ಐತಿ. ನೋಡಿರಿ, ಚೆಕ್ ಮಾಡ್ಕೊರಿ ಗೂಗಲ್ ಒಳಗಾಗಲಿ ಇಲ್ಲ ಶೋರೂಮ್ ಒಳಗಾಗಲಿ ವಿಸಿಟ್ ಮಾಡಿರಿ. ನಿಮಗೇನಾರ ಗಾಡಿ ಬಗ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಯಾರು ಮಾಡಿಲ್ಲ. ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ನಾಗ DM ಮಾಡಿರಿ. ನಿಮ್ಗೆ ಇದ್ರಾಗ 5 ಗೇರ್ ಬರ್ತಾವೆ. ಮತ್ತು ಇದು 130 mm ಡ್ರಮ್ ಬ್ರೇಕ್ ಬರುತ್ತೆ. ಹಿಂದೆ ಫ್ರಂಟ್ ಬಂದ್ಬಿಟ್ಟು 240 mm ಡಿಸ್ ಬ್ರೇಕ್ ಬರುತ್ತೆ. ಸಸ್ಪೆನ್ಷನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಐತಿ. ಸರ್ವಿಸ್ ಬಗ್ಗೆ ಅದರ ಕಾಸ್ಟ್ ಏನು ಜಾಸ್ತಿ ಹೋಗಲ್ಲ ನಿಮ್ಗೆ. 3 to 4 ಸರ್ವಿಸ್ ಫ್ರೀನೇ ಇರ್ತಾವೆ. ಅದಾದ್ಮ್ಯಾಗ ನಾರ್ಮಲ್ ಇರುತ್ತೆ. ಏನು ಲಿಕ್ವಿಡ್ ಕೂಲ್ ಇಲ್ಲ, ಕೂಲೆಂಟು ಇಲ್ಲ. ನಿಮ್ದೇನು ಮೇಂಟೆನೆನ್ಸ್ ಜಾಸ್ತಿ ಏನಿರಲ್ಲ. ಆಯಿಲ್ ಚೇಂಜ್ ಇರುತ್ತೆ, ಜನರಲ್ ಚೆಕಪ್ ಇರುತ್ತೆ. ಚೈನ್ ಒಂದು ಸ್ವಲ್ಪ ನೀವು ಎಲ್ಲ ಸೆಟ್ ಮಾಡ್ಕೋಬೋದು. 10 days ಎಲ್ಲ ಒಂದು ಮಂತ್ಸ್ ಒಂದ್ಸಲ ವಾಟರ್ ವಾಶ್ ಮಾಡ್ಕೊತೀರಿ. ಬಟ್ ಸರ್ವಿಸ್ ಮಾತ್ರ ಒಂದು 50 to 100 ಕಿಲೋಮೀಟರ್ ನೀವು ಬೇಗನೆ ಮಾಡಿಸ್ಕೋರಿ. ಯಾಕಂದ್ರೆ ಬೇಗ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಗಾಡಿ ಇಂಜಿನ್ ಇನ್ನೂ ಚೆನ್ನಾಗಿ ಬರುತ್ತೆ. ಆಯಿತು. ಆಮೇಲೆ ಇದ್ರೊಳಗೆ ನಿಮ್ಗೆ ಗಾಡಿ ಒಳಗೆ 4 ಕಲರ್ ಬರ್ತಾವೆ ಟೋಟಲ್ ಆಗಿ. ಒಂದು ರೆಡ್ ಅಂದ್ರೂ ಇಲ್ಲ ನೋಡತ್ತೀರಿ. ರೆಡ್ ಬಿಟ್ರೆ ಬ್ಲ್ಯಾಕ್ ಐತಿ, ಬ್ಲ್ಯಾಕ್ ಬಿಟ್ರೆ ಗ್ರೇ ಕಲರ್ ಬರುತ್ತೆ, ಗ್ರೇ ಬಿಟ್ರೆ ಬ್ಲೂ ಕಲರ್ ಐತಿ. 4 ಕಲರ್ ಒಳಗೆ ನಿಮ್ಮ ಫೇವ್ರೇಟ್ ಕಲರ್ ಯಾವ್ದು ಇರುತ್ತೆ ನೋಡಿರಿ. ಆಲ್ಮೋಸ್ಟ್ ತೊಗೊಳ್ಳೋದು ಬ್ಲ್ಯಾಕ್ ತೊಗೋತಾರೆ, ಬ್ಲ್ಯಾಕ್ ಬಿಟ್ರೆ ಬ್ಲೂ ತೊಗೋತಾರೆ. ಗ್ರೇ ಅಂತೂ ಸರ್ಪ್ರೈಸ್ ಕಲರ್ ಈಗ ಬರತೈತಿ. TFT ಡಿಸ್ಪ್ಲೇ ಯಾವ ರೀತಿ ಐತೆ ನಮ್ಮದು ಸೇಮ್ ಎಕ್ಸ್ಪಲ್ಸ್ ಆಯ್ತು, ಮಿನಿ ಎಕ್ಸ್ಪಲ್ಸ್ ಆಯ್ತು ಇದು. ಬಟ್ ಇದನ್ನೊಂದು ಮೈನಸ್ ಪಾಯಿಂಟ್, USB ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಹೈವೇ ಒಳಗೆ ಫೀಲ್ ಕಡಿಮೆ ಆಗುತ್ತೆ ಅದೊಂದು. ಹ್ಯಾಂಡಲ್ ಕೂಡ ನಿಮ್ಮ ಗ್ರಿಪ್ ಅಷ್ಟೇ ಸಖತ್ತಾಗೈತಿ. ಬ್ಯಾಕ್ ಪೇನ್ ಅಂತೂ ಏನು ಅಷ್ಟು ಅನ್ಸಲ್ಲ. ಮಿರರ್ ಲುಕ್ಸು ಸಖತ್ತಾಗಿದಾವೆ ಗುರು. ನೋಡ್ರಿ ಇಲ್ಲಿ ಎರಡು ಯಾವ ರೀತಿ ಇದಾವೆ ಅಂತೇಳಿ. ಒಂಥರ ಶೇಪೇ ಸಖತ್ತಾಗಿದ್ದಾವೆ. ಇದ್ರು ಮೂಡ್ಸೆಲ್ಲ ಬಟನ್ ಇಲ್ಲೇ ಕೊಟ್ಟಿದ್ದಾನೆ. ಡಿಪ್ಪು ಐತೆ ನಿಮಗೆ. ಹಾರ್ನು ಸಖತ್ತಾಗೈತೆ. ಇದೊಂದು ಮೈನಸ್ ಪಾಯಿಂಟ್. 10 ಲೀಟ್ರ್ ಟ್ಯಾಂಕ್ ಕೊಟ್ಟಿದ್ದಾನೆ. ಇನ್ನೊಂದು 2-3 ಲೀಟರ್ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಗಾಡಿ ಸೌಂಡ್ ಒಂದು ಕೇಳ್ರಿ. ಇದ್ರದಾಗೂ ಸಹಿತ ಇಗ್ನಿಷನ್ ಆನ್ ಆಗುತ್ತಾ ನಿಮಗೆ ಕೇಳೋದತ್ತಲ್ಲ ಗೊತ್ತಿಲ್ಲ. ಇಗ್ನಿಷನ್ ಆನ್ ಆಗುತ್ತಾ. ಗುಡು 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 ಹೆಂಗನ್ನ ನೋಡ್ರಿ ಸೌಂಡ್. ಇಂಜಿನ್ ಒಟ್ಟೆ ಸ್ಮೂತ್ ಐತಿ. ಇದು ಮುಟ್ಟಿದ್ರೆ ಸಾಕು. ಸ್ವಲ್ಪ ಇಷ್ಟು ರೇಸ್ ಕೊಟ್ಟರೆ ಸಾಕು ಗಾಡಿ ಹಂಗೆ ಸೌಂಡು ಸಖತ್ತಾಗೈತಿ. ಸ್ವಲ್ಪ ಫಸ್ಟ್ ಸರ್ವಿಸ್ ಆಗೋವರೆಗೂ ಗಾಡಿ ಸ್ಮೂತಾಗಿ ಓಡಿಸ್ಕೋರಿ. ಫಸ್ಟ್ ಸರ್ವಿಸ್ ಆದಮೇಲೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಟಾಪ್ ಸ್ಪೀಡ್ ಹೋಗುತ್ತೆ. ಅಬ್ಬಬ್ಬ ಅಂದ್ರೆ ಒಂದು 125 ಅಂದ್ರೆ 110 115ವರೆಗೂ ಹೋಗ್ಬೋದು. ನಿಮ್ಗೆ ಹೈವೇ ಒಳಗೆ ಚೆಕ್ ಮಾಡ್ಕೊರಿ. ನಾರ್ಮಲ್ ರೋಡ್ನಾಗೆಲ್ಲ ಚೆಕ್ ಮಾಡಬೇಡ್ರಿ. ಬಟ್ ಇದ್ರ ಪವರ್ ಜಾಸ್ತಿ ಚೆಕ್ ಮಾಡೋವಾಗಿಲ್ಲ. ಇನ್ನೂ ಶೋರೂಮ್ ಗಾಡಿ ಅಲ್ಲ, ಸೊ ಹಂಗಾಗಿ ಬಡವರ ಪಾಲಿನ ಬಂದು ಅಂದರೂ ತಪ್ಪಾಗಲ್ಲ ಈ ಗಾಡಿ. ಇವಾಗ ಗೇರ್ ಒಳಗೆ ಐತೆ ಗಾಡಿ. ಸ್ಟ್ಯಾಂಡ್ ಹಾಕಿದ್ರೆ ಸೆನ್ಸರ್ ಐತಿ. ಇದು ಒಂದು ಬೆಸ್ಟು. ಇಲ್ಲ ಚಿಕ್ಕ ಮಕ್ಳ ಕೈಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಮನೆ ಮುಂದೆ ಹಚ್ಚಿರ್ತೀರಿ, ಸಡನ್ನಾಗಿ ನೀವು ಬಂದುಬಿಟ್ಟು ಸೆಲ್ಫ್ ಹೊಡಿತಿರ್ತಾರೆ. ಆ ಟೈಮ್ ಒಳಗೆ ಗಾಡಿ ಜಂಪ್ ಆಗೋ ಚಾನ್ಸಸ್ ಇರ್ತಾವೆ. ಏನೆಲ್ಲ ಫ್ಯೂಚರ್ ಕೊಟ್ಟು ನೋಡ್ರಿ ಗಾಡಿ ಒಳಗೆ. ಒಬ್ಬೊಬ್ಬ ಅಂದ್ರೆ ಒಂದು 20 ಇರಬೇಕು, ಜಾಸ್ತಿನೇ ಅದಾವೆ. 20-25 ಅಬೋವ್ ಅದಾವೆ ಫ್ಯೂಚರ್ಸ್. ಸಸ್ಪೆನ್ಷನು ಸಖತ್ ಸ್ಮೂತ್ ಐತೆ ಗುರು. ಇವಾಗ ಜಸ್ಟ್ ಒಂದು ದಡಿಕೆ ಹಾಕಿದೆ, ರೋಡ್ ಬ್ಯಾಕ್ ಹಾರಿಸಿದೆ, ಎಷ್ಟು ಸ್ಮೂತ್ ಐತೆ ಗೊತ್ತಾನು. ಎಕ್ಸ್ಪಲ್ಸ್ ಅಲ್ಲ, ಸ್ವಲ್ಪ ಅದ್ರಿಗೆ ಕಡಿಮೆನೇ ಐತೆ. 125cc ಒಳಗೆ ಏನಿರ್ಬೇಕು ಗಾಡಿಗೆ ಎಲ್ಲ ಐತೆ. ನನಗೆ ಅದ್ರೊಳಗೆ ಏನೋ ಅಷ್ಟು ನೆಗೆಟಿವಿಟಿ ಏನು ಕಾಣ್ತಾ ಇಲ್ಲ. ಪವರ್ ವೈಸ್ ನಿಮ್ಗೆ ಹೇಳಿದ್ನಲ್ಲ, ಹೈವೇದಾಗ ಪವರ್ ಅಷ್ಟು ಕಡಿಮೆನೇ. ಏನಪ್ಪ ಇದು 125cc ಗಾಡಿ 60-50 ಮೈಲೇಜ್ ಕೊಡುತ್ತಂತ ಅಂತಾರೆ. ಕೊಡುತ್ತೀರಿ ಕರೆನ. ಯಾಕಪ್ಪ ಅಂದ್ರೆ ಇದಕ್ಕೆ ರೇಡಿಯೇಟರ್ ಇಲ್ಲ, ಕೂಲೆಂಟು ಇಲ್ಲ, ನಾರ್ಮಲ್ ಆಯಿಲ್ ಬರುತ್ತಲ್ಲ. ಹಂಗಾಗಿ ಇಂಜಿನ್ ಕೆಪಾಸಿಟಿ ಇದು ಸಖತ್ ಚಲೋ ಇರುತ್ತಲ್ಲ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದೇ ಥರ ಎಕ್ಸ್ಟ್ರೀಮ್ ತೊಗೊಂಡ್ರೆ ಅಂದ್ರೆ ಎಕ್ಸ್ಟ್ರೀಮ್ 125 ಆಗಲಿ, ರೈಡರ್ 125 ಬೇರೆ ಯಾವ ಟ್ರೈ ಮಾಡಿದ್ರೆ ಅವು ಸ್ವಲ್ಪ ಮೈಲೇಜ್ ಕಡಿಮೆ. ಅದಕ್ಕೆ 3 ಮೈಲೇಜ್ ಸಿಗುತ್ತೆ ನಿಮ್ಗೆ ಇದ್ರೊಳಗೆ. ಅಚ್ಚಾ ಬೈಕ್ ಸಸ್ತಾ ಮೇ ಮಸ್ತ್ ಮಾಲೆ ಅಲ್ಲ. ಎಕ್ಸ್ ಶೋರೂಮ 86,000 ಹೇಳ್ತಿದ್ವಿ, ಸಸ್ತಾ ಅಂತ ಗಾಡಿ ಅಂತೇನು. ಮತ್ತೇನು ರೀ 125 ಸೆಗ್ಮೆಂಟ್ ಒಳಗೆ ಇಷ್ಟು ಕಡಿಮೆ ರೇಟ್ನಾಗ ಗಾಡಿ ಸಿಗುತ್ತಂದ್ರೆ ಯಾರು ಬಿಡ್ತಾರೆ. ಆನ್ ರೋಡ್ ಪ್ರೈಸ್ ಎಷ್ಟೈತಿ ಚೆಕ್ ಮಾಡ್ಕೊರಿ. 125cc ಸೆಗ್ಮೆಂಟ್ ಒಳಗೆ ಎಕ್ಸ್ಟ್ರೀಮ್ ಆಗಲಿ, ಹೋಂಡಾ ಆಗಲಿ ಯಾವಾದರೂ ಚೆಕ್ ಮಾಡಿ ನೋಡ್ರಿ. ಹೀರೋಗಿನ ಕಡಿಮೆ ಆದೈತೆ ಅಂತೇಳಿ ನೋಡೇ ಬಿಡೋಣ. ಇನ್ನೂ ಏನು ಬೇಕು ಹೇಳ್ರಿ ನಿಮಗೆ ಈ ಗಾಡಿ ಒಳಗೆ. ಬೈಕ್ ರಿವ್ಯೂ ನೋಡಿದ್ರಿ. ಇವಾಗ ಶೋರೂಮ್ ಒಳಗೆ ಹೋಗೋಣ. ಲಾಸ್ಟ್ ಟೈಮ್ ರೈತರಿಗೆ ಸಿಕ್ಕಾಪಟ್ಟೆ ಆಫರ್ ಬಿಟ್ಟಿದ್ರು. ಸೊ ಸರ್ ಇಲ್ಲೇ ಅದಾರ, ಇವರ ಜಾವೇದ್ ಪಟಾದ್ ಅಂತ. ಹಲೋ ಸರ್, ಆರಾಮದಿರಿ? ಲಾಸ್ಟ್ ಟೈಮ್ ನೋಡಿದ್ದೆ ನಾ ಆಫರ್ ಇತ್ತಂತ ನಿಮ್ಮ ಶೋರೂಮ್ ಒಳಗೆ. ಹಾಂ, ಇವಾಗ ನೆಕ್ಸ್ಟ್ ಏನಾರು ಆಫರ್ ಕೊಡೋ ಪ್ಲಾನಿಂಗ್ ಐತೆ ಸರ್?
ಹಾಂ ಮತ್ತು ಈಗ ಏಪ್ರಿಲ್ ಬರೋ ಬಸವ ಜಯಂತಿ ಫೆಸ್ಟಿವಲ್ ಬರುತ್ತೆ. ಹಾಂ ಹಾಂ ಫೆಸ್ಟಿವಲ್ಗೆ ಮತ್ತು ಆಫರು ಬರುತ್ತೆ. 25 ಸೆಗ್ಮೆಂಟ್ ಒಳಗೆಲ್ಲ ಸಿಗ್ತಾವೆ. ಹಾಂ 125 ಸೆಗ್ಮೆಂಟ್ನಲ್ಲಿ ಸೂಪರ್ ಸ್ಪ್ಲೆಂಡರ್, ಗ್ಲಾಮರ್ ಎಕ್ಸ್, ಎಕ್ಸ್ಟ್ರೀಮ್ 125 ಇದು ಬಂದು 125 ಸಿಸಿನಲ್ಲಿ ಬರ್ತದೆ. 125 ಸೆಗ್ಮೆಂಟ್ ಒಳಗೆ ನಿಮ್ಗೆ ಆಲ್ರೆಡಿ ಸ್ಟಾಕ್ ಸಹಿತ ಐತಿ. ನಿಮಗೆ ಏನಾದ್ರು ದೊಡ್ಡ ಗಾಡಿ 200 ಎಕ್ಸ್ಪಲ್ಸ್ ಆಗಲಿ ಬೇಕಂದ್ರೆ ಸ್ವಲ್ಪ ಬುಕ್ಕಿಂಗಿಂದ ಇರುತ್ತೆ. ಸೊ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಸ್ಕೂಟೀಸ್ ಎಲ್ಲ ಅದಾವು. ಫೈನಾನ್ಸ್ದು ಒಂದು 5 ಫೈನಾನ್ಸ್ ಅದಾವೆ ಇಲ್ಲಿ. ಬೆಸ್ಟ್ ಇಂಟ್ರೆಸ್ಟ್ ಒಳಗೆ ಕೊಡ್ತಾರೆ. ಬರ್ರಿ ಶೋರೂಮಿಗೆ ಬಂದು ವಿಸಿಟ್ ಮಾಡಿರಿ. ಯಾರೆಲ್ಲ ಇನ್ನೂ ಬೈಕ್ ತೊಗೋಬೇಕಂತೀರಿ, ಬಸವ ಜಯಂತಿ ಬಂತು. ಇಲ್ಲಿ ಸರ್ವಿಸ್ ಕೂಡ ಐತಿ. ಇದ್ರಲ್ಲಿ ನಿಮ್ಗೆ ಸಖತ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜುನೂನ್ ಪಾಠ ಸಿಗ್ತಾವೆ. ಇಲ್ಲಿ ಟೆಕ್ನಿಷಿಯನ್ಸು ತುಂಬ ಜನ ಅದಾರ. ಆನ್ ಸ್ಪಾಟ್ ಸರ್ವಿಸ್ ಇರುತ್ತೆ. ಜಾಸ್ತಿ ಟೈಮಿಂಗ್ ಏನು ತೊಗೊಳಲ್ಲ. ಲಾಂಚ್ ಸಹಿತ ಐತಿ. ಎಷ್ಟು ಜನ ಸ್ಟಾಫ್ಸ್ ಅದಾರ ನೀವು ನೋಡ್ತಿರ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆತ ಅನ್ಕೋತೀನಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನೂ ಹೆಚ್ಚಿನ ಕಂಟೆಂಟ್ ನಿಮ್ಮ ಮುಂದೆ ತೊಗೊಂಬರ್ತೀನಂತ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.